ನಮಸ್ತೆ ವೀಕ್ಷಕರೇ, ಅಶ್ವಮಂದಿರಕ್ಕೆ ಸ್ವಾಗತ. ನಾನು ಮಂಜರಿ ಹೊಂಬಾಳಿ. ಪ್ರತಿಯೊಂದು ವಿಶೇಷ ಆಚರಣೆಯಲ್ಲೂ ಅಶ್ವಮಂದಿರದಲ್ಲಿ ವಿಶೇಷ ಮಾಹಿತಿಯನ್ನ ನೀಡ್ತಾ ಬಂದಿದ್ದೇವೆ. ಈ ಬಾರಿ ಇನ್ನೇನು ಪಿತೃಪಕ್ಷ ಆರಂಭವಾಗಲಿದೆ. ಪಿತೃಪಕ್ಷ ಅಂದ್ರೇನೆ ಇದನ್ನ ನಾನಾ ಹೆಸರುಗಳಿಂದ ಕರಿತೀವಿ. ಕಡೆಗೆ ಮಹಾಲಯ ಅಮಾವಾಸ್ಯೆಯನ್ನು ಕೂಡ ಆಚರಣೆ ಮಾಡ್ತೀವಿ. ಇದರ ವಿಶೇಷತೆಗಳೇನು, ಯಾವೆಲ್ಲ ರೀತಿ ಇದರ ಆಚರಣೆ ಇರಬೇಕು, ಮಾಡದೇ ಇದ್ರೆ ಏನಾದ್ರು ದೋಷಗಳು ಬರುತ್ತಾ, ಶಾಪಗಳು ಬರುತ್ತಾ, ಅಥವಾ ಮಾಡಿದ್ರೆ ಯಾವೆಲ್ಲ ಪುಣ್ಯ ಸಂಪಾದನೆ ಆಗುತ್ತೆ, ನಮಗೆ ಒಳ್ಳೇದಾಗತ್ತೆ, ಈ ಎಲ್ಲ ಮಾಹಿತಿಯನ್ನ ತಿಳಿಸ್ಕೊಡ್ಲಿಕ್ಕೆ ಖ್ಯಾತ ಜ್ಯೋತಿಷಿಗಳು, ಧಾರ್ಮಿಕ ಆಧ್ಯಾತ್ಮಿಕ ಚಿಂತಕರು, ವೇದ ಪಾರಂಗತರು ಶ್ರೀ ಆಚಾರ್ಯ ಗುರುಜಿ ಅವರಿದ್ದಾರೆ. ಅವರನ್ನ ಕೇಳಿ ಈ ಮಾಹಿತಿಯನ್ನ ತಿಳಿದುಕೊಳ್ಳೋಣ. ಗುರುಗಳೇ, ಪಿತೃಪಕ್ಷ ಇನ್ನೇನು ಆರಂಭವಾಗಲಿದೆ ಅಂತ ಹೇಳಿದ್ರಿ. ಈ ಆರಂಭದ ಕಾಲಕ್ಕೆ ಅಥವಾ ಪಿತೃಪಕ್ಷದ ಈ 15 ದಿನಗಳಲ್ಲಿ ಯಾವೆಲ್ಲ ಆಚರಣೆಗಳನ್ನ ಮಾಡಬೇಕು, ಮಾಡದೇ ಇದ್ರೆ ಏನಾದ್ರು ನಮ್ಗೆ ಪ್ರಾಬ್ಲಮ್ ಆಗತ್ತಾ, ಅಥವಾ ಮಾಡಿದ್ರೆ ತುಂಬಾ ಒಳ್ಳೇದೇನಾದ್ರು ಆಗತ್ತಾ, ಯಾಕೆ ಮಾಡಬೇಕು, ಹೇಗೆ ಮಾಡಬೇಕು ಗುರುಗಳೇ? ಓಂ ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ನಮಸ್ತೆ. ನೋಡಿ, ತುಂಬ ವಿಶೇಷವಾಗಿರುವಂತಹ ದಿನಗಳನ್ನಲೇ ನಾವು ನೋಡ್ತಾ ಇದ್ದೀವಿ. ಪಿತೃಪಕ್ಷ ಅಂತ ಒಬ್ಬ ಮನುಷ್ಯನಿಗೆ ಋಣ ಅಂತ ಇರುತ್ತೆ, ಋಣಬಾಧೆ ಅಂತ ಹೇಳ್ತಾ ಇರ್ತಾರೆ. ಪಿತೃಋಣ, ದೇವಋಣ, ಋಷಿ ಋಣಗಳು ಅಂತ ಬರುತ್ತೆ. ನೋಡಿ, ಈಗ ದೇವಋಣ ಅಂದರೆ ಏನು? ಈ ಪೂಜೆ ಪುನಸ್ಕಾರಗಳಿಂದ ಮಾಡೋದ್ರಿಂದ ದೇವಋಣ ಅಂದರೆ ಮುಕ್ತಿ ಪಡ್ಕೊಳ್ಬೋದು ಅಂತ. ಇನ್ನು ಋಷಿ ಋಣಗಳು, ಯಜ್ಞ ಯಾಗಾದಿಗಳಿಂದ ಮಾಡುವುದರಿಂದ ಋಷಿ ಋಣದಿಂದ ನಾವು ಮುಕ್ತಿ ಪಡ್ಕೊಳ್ಬೋದು. ಪಿತೃಋಣ ಅಂತ ಕರೀತಾರೆ. ಏನಿದು ಪಿತೃಋಣ? ಪಿತೃಗಳಿಗೆ ಸಂಬಂಧಪಟ್ಟಂಥದ್ದು. ನೋಡಿ, ನಾವು ನಮ್ಮ ಒಂದು ಏನು ಹೇಳ್ತಾರೆ, ನಮ್ಮ ಕುಟುಂಬದಲ್ಲಿ ಯಾರು ಮರಣ ಹೊಂದಿರ್ತಾರೆ ಅವರನ್ನು ನಾವು ಪಿತೃಗಳು ಅಂತ ಕರಿತೀವಿ. ನಮ್ಮ ಒಂದು ಶಾಸ್ತ್ರ ರೀತಿಯ, ಒಂದು ಸಂಪ್ರದಾಯದ ರೀತಿಯ ಪಿತೃಗಳನ್ನು ನಾವು ದೇವರ ರೂಪದಲ್ಲಿ ನೋಡ್ತೀವಿ. ನೋಡಿ, ಮನೆಗಳಲ್ಲಿ ಈಗ ಹಿರಿಯರ ಫೋಟೋಗಳು ಹಾಕಿರ್ತೀವಿ ನಾವು. ಅಂದರೆ ಅವ್ರು ಹಿರಿಯರನ್ನ ಪೂಜೆ ಮಾಡ್ತೀವಿ. ನೀವು ಹೇಳಿದ್ರಿ ಈಗ ಹಿರಿಯರ ಪೂಜೆ ಅಂತ. ಏನಿದು ಹಿರಿಯರ ಪೂಜೆ, ಯಾಕೆ ಮಾಡಬೇಕು? ಅವಶ್ಯಕವಾಗಿ ಒಬ್ಬ ಮನುಷ್ಯ ಏಳಿಗೆ ಆಗಬೇಕು, ಅಥವಾ ಮನೆ ಅಭಿವೃದ್ಧಿ ಆಗಬೇಕು, ಸಂತಾನಪ್ರದ ಆಗಬೇಕು, ಇದೆಲ್ಲ ಇರಬೇಕು ಅಂತಂದರೆ ಅವನು ಅವಶ್ಯಕವಾಗಿ ಅವರ ಪಿತೃಗಳನ್ನು ಪೂಜೆ ಮಾಡಲೇಬೇಕು. ನೋಡಿ, ಈಗ ಷೋಡಶ ಕರ್ಮಗಳು ನಾವು ಸಾಮಾನ್ಯವಾಗಿ ಜನಗಳಿಗೆ ಅರ್ಥ ಆಗಬೇಕು ಅಂತಂದರೆ, ಈಗ ಮದುವೆ ಮಾಡ್ತೀರ ಅಂದ್ಕೊಳ್ಳಿ. ಮದುವೆ ಮಾಡುವಕ್ಕೆ ಮುಂಚೆ ನಾಂದಿ ಪೂಜೆ ಅಂತ ಮಾಡಿಸ್ತಾರೆ. ಏನಿದು ನಾಂದಿ ಪೂಜೆ? ಪಿತೃಪೂಜೆಗಳನ್ನೇ ಮಾಡುವಂಥದ್ದು. ಪಿತೃಗಳ ಪೂಜೆನೇ ನಾಂದಿ ಪೂಜೆ ಅಂತ ಹೇಳ್ತಾರೆ. ಯಾಕಂದರೆ ಒಬ್ಬ ಮನುಷ್ಯನಲ್ಲಿ ಅವರ ಮನೆಯಲ್ಲಿ ಏನಾದರೂ ಶುಭ ಆಗಬೇಕು ಅಂತಂದರೆ, ಶುಭ ಕಾರ್ಯ ಆಗಬೇಕು ಅಂತಂದರೆ ಪಿತೃಗಳ ಆಶೀರ್ವಾದ ಇರಬೇಕು ಅಂತ ಹೇಳುತ್ತೆ ಶಾಸ್ತ್ರ. ನೋಡಿ, ಎಲ್ಲರಿಗೂ ಗೊತ್ತಿರೋಂಥ ವಿಚಾರ, ತಿಳ್ಕೊಳ್ಬೇಕಾಗಿರೋಂಥದ್ದು, ಒಂದು ಮನೆ, ಒಂದು ಕುಟುಂಬ ಅಭಿವೃದ್ಧಿ ಆಗಬೇಕು. ಈಗ ಎಷ್ಟೋ ಕುಟುಂಬಗಳು ಅರ್ಧಕ್ಕೆ ಹೋಗಿರೋದು ನಾವು ನೋಡಿದ್ವಿ. ಈಗ ಹಳ್ಳಿಗಳಲ್ಲಿ ಮನೆಗಳು ನೋಡ್ತಾ ಇದ್ರೆ ಗೊತ್ತಾಗುತ್ತೆ, ಕುಟುಂಬನೇ ಸರ್ವನಾಶ ಆಗಿಬಿಟ್ಟಿರುತ್ತೆ. ಆ ಕುಟುಂಬ ಉದ್ಧಾರ ಆಗಬೇಕು, ಕುಟುಂಬ ಇನ್ನು ಮುಂದಕ್ಕೆ ಏಳಿಗೆ ತಗೊಳ್ಬೇಕು ಅಂತಂದರೆ ಪಿತೃಗಳ ಆಶೀರ್ವಾದ ಅವಶ್ಯಕವಾಗಿ ಇರಬೇಕಾಗುತ್ತೆ. ಇಲ್ಲಾಂದರೆ ಏನಾಗ್ಬಿಡುತ್ತೆ, ಸುಮ್ಮನೆ ಈಗ ಅಕಾಲಿಕ ಮೃತ್ಯು ಹೊಂದ್ಬಿಟ್ಟಿರ್ತಾರೆ, ಅಕಾಲಿಕ ಮರಣ ಆಗಿರುತ್ತೆ, ಅಥವಾ ಯಾವುದೋ ಪಿತೃ ಶಾಪ ಇರುತ್ತೆ, ಪಿತೃದೋಷಗಳಿರುತ್ತೆ. ಇದರಿಂದ ತುಂಬ ತೊಂದರೆಗಳನ್ನ ಅನುಭವಿಸ್ಬೇಕು. ಇನ್ನು ಈ ಪಿತೃಗಳ ಪಕ್ಷದ ಬಗ್ಗೆ ಮಾತಾಡುವಾಗ ವರ್ಷಕ್ಕೊಮ್ಮೆ ನಾವು 15 ದಿನಗಳು ಪಿತೃಪಕ್ಷ ಅಂತ ಆಚರಣೆ ಮಾಡ್ತೀವಿ. ಕೆಲವರು ಈ ಹಬ್ಬಗಳಲ್ಲಿ ಮಾಡ್ಕೊಳ್ತಾರೆ. ಅದು ದೀಪಾವಳಿಯಲ್ಲೋ ಯುಗಾದಿಯಲ್ಲೋ ನಾವು ಗುರುಗಳೇ, ನಾವು ವಂಶ ಪರಂಪರೆಯಾಗಿ ಮಾಡ್ಕೊಂಡು ಬರ್ತಾ ಇದ್ದೀವಿ, ನಾವು ಯಾವುದೋ ಹಬ್ಬದ ದಿನ ನಾವು ಆಚರಣೆ ಮಾಡ್ತಾ ಇದ್ದೀವಲ್ಲ ಗುರುಗಳೇ ಅಂತ ಕೇಳ್ತಾರೆ. ಶಾಸ್ತ್ರ ರೀತಿ ಹೇಳಿರುವಂಥದ್ದು ನೋಡಿ, ಮಾಸಿಕ ನಾವು ಮಾಡಬೇಕು. ಪಿತೃಗಳು ಯಾರು ನಮ್ಮ ಹಿರಿಯರು ಮರಣ ಹೊಂದಿರ್ತಾರೆ, ಮಾಸಿಕವಾಗಿ ನಾವು ಪಕ್ಷಗಳನ್ನು ಮಾಡ್ಕೊಂಡು ಬರ್ತಾ ಇರ್ತಾರೆ. ಕೆಲವರಿಗೆ ಮಾಡಲಿಕ್ಕಾಗಲ್ಲ ಗುರುಗಳೇ, ನಮಗೇನೋ ಕೆಲವೊಂದು ಈಗ ಕಾಲ ಬದಲಾವಣೆ ಆಗ್ತಾ ಇದೆ, ಹಾಗಾಗಿ ಕೆಲಸ ಕಾರ್ಯದಲ್ಲಿ ತೊಡಗಿಕೊಂಡಿರ್ತಾರೆ. ಹಾಗಾಗಿ ಮಾಸಿಕ ಯಾರು ಮಾಡೋಕ್ಕೋಗಲ್ಲ, ವಾರ್ಷಿಕ ಪಿತೃಪಕ್ಷನಾದರೂ ಮಾಡ್ಕೊಳ್ಬೇಕು ಅಂತ ಪಿತೃಗಳಿಗೆ ನಾವು ಕೊಡುವಂತಹ ಗೌರವ ಅದು. ಆ ಒಂದು ಪಿತೃಗೆ ಸಂಬಂಧಪಟ್ಟಂತಹ ದೋಷಗಳು ಪರಿಹಾರ ಮಾಡಿಕೊಂಡ್ರೇ ನಮಗೆ ಕೆಲಸ ಕಾರ್ಯಗಳು ಅಭಿವೃದ್ಧಿ ಆಗುತ್ತೆ. ನೋಡಿ, ಮನೆಯಲ್ಲಿ ಎಷ್ಟೋ ಜನ 35 ಆದರೂ ಮದುವೆ ಆಗದವ್ರು ಇರ್ತಾರೆ, ಅಥವಾ ಸಂತಾನ ಆಗದವ್ರು ಇರ್ತಾರೆ. ಅವ್ರು ಏನೇನೋ ಹೇಳ್ಬೋದು. ನೋಡಿ, ನಿಮಗೊಂದು ಜಾತಕ ನೋಡಿದಾಗ ನಿಮಗೆ ಈ ಗ್ರಹ ಸರಿ ಇಲ್ಲ, ಇದು ರಾಶಿ ಸರಿ ಇಲ್ಲ, ಅದು ಒಂದು ಕಡೆ. ಆದರೆ ಪ್ರಧಾನವಾಗಿರುವಂಥದ್ದು ಪಿತೃಗೆ ಸಂಬಂಧಪಟ್ಟಿರುವಂಥದ್ದು. ಪಿತೃಗಳ ಆಶೀರ್ವಾದ ಇಲ್ದಿರ ಯಾವ ಒಬ್ಬ ಮನುಷ್ಯನು ಕೂಡ ಏಳಿಗೆ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಅದು ಎಲ್ಲ ಪುರಾಣಗಳು ಇದನ್ನೇ ಹೇಳ್ತಾರೆ, ಎಲ್ಲ ಶಾಸ್ತ್ರದಲ್ಲೂ ಇದೇ ಹೇಳುತ್ತೆ. ಯಾರು ಪಿತೃಪಕ್ಷ ಮಾಡದಲ್ಲಿ ಇರ್ತಾರೆ ಹೇಳಿ? ಯಾರು ಮರಣ ಹೊಂದಿದ್ರೆ ನಾವೆಲ್ಲ ಸಂಸ್ಕಾರಗಳು ಮಾಡ್ತೀವಿ ನಾವು. ಆದರೆ ಯಾರಿಗೆ ಸಂಸ್ಕಾರ ಆಗಿರಲ್ಲ ನೋಡಿ, ಮನೆಯಿಂದ ಹೊರಗಡೆ ಹೋಗಿರ್ತಾರೆ, ಅಥವಾ ಕೆಲವೊಬ್ಬರಿಗೆ ಅವರ ಒಂದು ಮರಣ ಆಗಿರುವಂತಹ ಒಂದು ದೇಹ ಸಿಕ್ಕಿರಲ್ಲ, ಬಾಡಿನೇ ಸಿಕ್ಕಿರಲ್ಲ, ಅಕಾಲಿಕ ಮೃತ್ಯುಗೊಂಡ್ಬಿಟ್ಟಿರ್ತಾರೆ, ಅದಕ್ಕೆ ಸಂಸ್ಕಾರಗಳಾಗಿರಲ್ಲ, ಅವರಿಗೆ ಪಿತೃ ದೋಷ ಬರುವಂಥದ್ದಾಗುತ್ತೆ. ಇನ್ನೊಂದು ಅವಶ್ಯಕವಾಗಿ ಎಲ್ಲರೂ ತಿಳ್ಕೊಳ್ಬೇಕು, ಪಿತೃಗಳ ಶಾಪ ಬೇರೆ, ಪಿತೃಗಳ ದೋಷ ಬೇರೆ ಅಂತ.
ದೋಷ ನೋಡಿ, ಈಗ ಜನ್ಮ ಜಾತಕದಿಂದ ಕೆಲವೊಂದು ಪಿತೃದೋಷಗಳು ಬರುತ್ತೆ, ಕೆಲವೊಂದು ನಾವು ಮಾಡುವಂತಹ ಕರ್ಮಗಳಿಂದ. ಕೆಲವರು ನೋಡಿ, ಈಗ ಪಿತೃಪಕ್ಷ ಅಂದ್ರೂ ಯಾರು ಮಾಡ್ಕೊಳ್ಳೋದಿಲ್ಲ, ಅವ್ರ ಪಿತೃಗಳಿಗೆ ಅವ್ರೇನು ಈಗ ಹೇಳಿದ್ರು ಎಡೆ ಇಡಲ್ಲ, ನೈವೇದ್ಯ ಮಾಡಲ್ಲ, ಇದನ್ನು ಮಾಡ್ದಲ್ಲೇ ಕೆಲವರು ಇಡ್ತಾರೆ, ಅದಕ್ಕೆ ಪಿತೃದೋಷಗಳು ಬರುತ್ತೆ. ಶಾಪ ಏನಿದು ಶಾಪ ನೋಡಿ, ಈಗ ಪಿತೃಗಳ ಶಾಪ, ಹಿರಿಯರು ಯಾವತ್ತೂ ಮನೆಯಲ್ಲಿ ಏನು ಅನ್ಬಾರ್ದು ಅಂತಾರೆ. ಯಾಕಂದರೆ ಹಿರಿಯರು ಆಶೀರ್ವಾದ ಮಾಡಬೇಕು ನಮಗೆ. ಹಿರಿಯರು ಏನಾದರೂ ಮನೇಲಿ, ಈಗ ವಯಸ್ಸಾದವರು ಇರ್ತಾರೆ, ಏನಾದರೂ ಅವರು ಶಾಪ ಹಾಕಿದ್ರೆ, ಅವ್ರೇನಾದರೂ ಅಂದರೆ ಅದ್ರ ಯಾಕಂತಾರೆ ನೋಡಿ, ಯಾರೋ ಒಬ್ಬ ಮನೆಯಲ್ಲಿ ಏನಾಗುತ್ತೆ, ಇಷ್ಟ ಇಲ್ಲದಲ್ಲೇ ಮದುವೆಯಾಗಿ ಹೊರಗಡೆ ಹೋಗ್ಬಿಟ್ಟಿರ್ತಾರೆ, ಮನೆ ಬಿಟ್ಟು ಹೋಗ್ಬಿಡ್ತಾರೆ. ಅವ್ರು ಯಾವತ್ತೂ ನೋಡಿ ಅವ್ರ ಬಗ್ಗೆ ಒಳ್ಳೇದು ಮಾತಾಡಲ್ಲ, ಅವರು ಯಾವಾಗಲೂ ಕೆಟ್ಟದೇ ಹೇಳ್ತಾ ಇರ್ತಾರೆ ಮನೆಯಲ್ಲಿ ಯಾವಾಗಲೂ. ಅದಕ್ಕೆ ನೋಡಿ ಏನು ಮಾತಾಡಬೇಕಾದ್ರೆ ಹುಷಾರಾಗಿ ಮಾತಾಡಬೇಕು ಅಂತ ಹೇಳ್ತಾ ಇರ್ತಾರೆ. ಯಾಕಂದರೆ ಅಸ್ತು ದೇವತೆಗಳು ಇರ್ತಾರೆ, ಮಾತನಾಡುವಾಗ ಆ ಒಂದು ಶಾಪ ಹಾಕುವಂಥದ್ದು ಅದೆಲ್ಲ ಮಾಡಬಾರ್ದು. ಹಿರಿಯರು ಕೆಲವೊಬ್ಬರು ಮಾಡೋದಿಲ್ಲ, ಆದರೂ ಏನಾಗುತ್ತೆ, ಅವರು ಒಂದು ಕೆಲವೊಂದು ಅಪಮಾನಗಳನ್ನ ಅವನು ಎದುರಿಸ್ಬಿಟ್ಟಿರ್ತಾರೆ. ಈಗ ಯಾರೋ ಒಂದು ಹೆಣ್ಮಗುನೋ ಅಥವಾ ಗಂಡು ಮಗುನೋ ಓಡೋಗೆಲ್ಲೋ ಮದುವೆ ಆಗಿರ್ತಾರೆ, ಮತ್ತೆ ಬರೋದೇ ಇಲ್ಲ ಅವರು. ಆ ರೀತಿ ಆಗುತ್ತೆ. ಏನೋ ಆಗಿದ್ದಾಗ ಏನಾಗುತ್ತೆ, ಇಲ್ಲಿ ತೊಂದರೆಗಳನ್ನು ಇವ್ರು ಹಾಕುವಂಥ ಶಾಪದಿಂದ ಆ ತೊಂದರೆಗಳು ಬರ್ತಾ ಇರ್ತಾರೆ, ಮಕ್ಕಳೇ ಆಗಲ್ಲ, ಅಥವಾ ಯಾವುದೋ ಕೆಲಸ ಕಾರ್ಯಕ್ಕೆ ಹೋಗಿರ್ತಾರೆ, ಅಲ್ಲೆಲ್ಲ ತೊಂದರೆಗಳು ಈ ರೀತಿಯಲ್ಲಿ ಆಗ್ಬೋದು. ಹಾಗಾಗಿ ಈ ಭಾದ್ರಪದ ಮಾಸದ ನೋಡಿ, ಭಾದ್ರಪದ ಮಾಸದ ಶುಕ್ಲ ಪಕ್ಷದಲ್ಲಿ ನಾವು ಹಬ್ಬಗಳನ್ನೇ ಕಳೆದು ಬಿಡ್ತೀವಿ. ನಾವು ಈಗ ಗಣಪತಿ ಹಬ್ಬ ಎಲ್ಲ ಬಂದ್ಬಿಡ್ತೀವಿ, ಶುಕ್ಲ ಪಕ್ಷ ಫುಲ್ಲು ನಾವು ಹಬ್ಬದಲ್ಲಿ ಇರ್ತೀವಿ. ಈಗ ಭಾದ್ರಪದ ಶುಕ್ಲ ಅಂದರೆ ಭಾದ್ರಪದ ಮಾಸದಲ್ಲಿ ಶುಕ್ಲ ಪಕ್ಷದ ನಂತರ ಕೃಷ್ಣ ಪಕ್ಷ ಪ್ರಾರಂಭ ಆಗುತ್ತೆ, ಪೌರ್ಣಮಿಯ ನಂತರ. ಈಗ ನೋಡಿ, ಭಾನುವಾರದ ನಂತರ ಪೌರ್ಣಮಿ ಆಗುತ್ತೆ, ಪೌರ್ಣಮಿಯ ನಂತರ ಬರುವಂಥದ್ದೆಲ್ಲ ಈ ಶುಕ್ಲ ಪಕ್ಷಗಳು. ಈ 15 ದಿನಗಳು ಶುಕ್ಲ ಪಕ್ಷ ಇರುತ್ತೆ. ಈ 15 ದಿನಗಳಲ್ಲಿ ಯಾವ ರೀತಿ ಆಚರಣೆ ಮಾಡ್ಕೊಳ್ಬೇಕು ಅಂತ ಅವಶ್ಯಕವಾಗಿ ಶುಕ್ಲ ಪಕ್ಷದಲ್ಲಿ ಕೃಷ್ಣ ಪಕ್ಷದಲ್ಲಿ ನೀವು ಹಿರಿಯರಿಗೆ ಸಂಬಂಧಪಟ್ಟಂತಹ ಪೂಜೆಗಳನ್ನು ಮಾಡ್ಕೊಳ್ಬೇಕು. ಕೆಲವು ಗುರುಗಳೇ, ಈಗ 15 ದಿನನೂ ಮಾಡ್ಕೊಳ್ಬೇಕಾ ಅಂತ. ಈಗ 15 ದಿನನೂ ಇರುತ್ತೆ, ಇದು ಪಿತೃಪಕ್ಷ ಅನ್ನೋದು 15 ದಿನ ಇರುತ್ತೆ. ಗುರುಗಳಿಗೆ ಹೇಳ್ತಿರಲ್ವ ನೀವೀಗ ಅದು ಹಬ್ಬದಲ್ಲಿ ಮಾಡ್ಕೊಳ್ತೀರಿ ಅಂದರೆ ಅದಲ್ಲ. ಈಗ ನೋಡಿ, ಈಗ 15 ದಿನದಲ್ಲೂ 15 ತಿಥಿಗಳು ಬರುತ್ತೆ ನಿಮಗೆ. ಅವರು ಯಾರು ಹಿರಿಯರು ಇರ್ತಾರೆ, ಯಾವ ಒಂದು ತಿಥಿಯಲ್ಲಿ ಮರಣ ಹೊಂದಿದ್ದಾರೆ, ಆ ಮರಣದಲ್ಲಿ ಆ ಒಂದು ತಿಥಿ, ಯಾಕಂದರೆ 15 ದಿನದಲ್ಲಿ ಆ ತಿಥಿ ಬಂದೋಗುತ್ತೆ ನಿಮಗೆ. ಪ್ರಥಮದಿಂದ ನಿಮಗೆ ಪೌರ್ಣಮಿವರೆಗೂ ನಿಮಗೆ ಆ ತಿಥಿ ಬಂದೋಗುತ್ತೆ. ಆ ಪೌರ್ಣಮಿ ಆ ತಿಥಿಗಳಲ್ಲಿ ಮಾಡಿಕೊಂಡ್ರೆ ಶುಭಪ್ರದ ಅಂತ ಹೇಳುತ್ತೆ. ಯಾಕಂದರೆ ಅವರು ತಿಥಿ ಗೊತ್ತಿದ್ದರೆ ಮಾಡ್ಕೊಳ್ಬೋದು. ಇಲ್ಲಾಂದರೆ ಕೆಲವೊಂದು ಪಂಚಮಿ ತಿಥಿ ತುಂಬ ಶ್ರೇಷ್ಠ ಅಂತ ಹೇಳ್ತಾರೆ. ಕೃಷ್ಣ ಪಕ್ಷದ ಪಂಚಮಿಲಿ ತುಂಬ ವಿಶೇಷವಾಗಿ ನಡೆಸ್ಕೊಳ್ತಾ ಇರ್ತಾರೆ. ಇನ್ನೇನಾದರೂ ಆ ಪಂಚಮಿಲಿ ಆಶ್ಲೇಷ ನಕ್ಷತ್ರದಲ್ಲಿ ಸಿಕ್ಕರೆ ಇನ್ನೂ ತುಂಬ ವಿಶೇಷವಾಗಿ ಪೂಜೆ ಪುನಸ್ಕಾರಗಳು ಮಾಡ್ಕೊಳ್ತಾ ಇರ್ತಾರೆ. ಏನು ಪೂಜೆ ಮಾಡ್ಕೊಳ್ಬೇಕು ಅಂತ ಗುರುಗಳೇ ನಮಗೆ ಗೊತ್ತಿಲ್ಲ, ಏನೋ ಮರಣ ಹೊಂದ್ಬಿಟ್ಟಿದ್ದಾರೆ. ಕೆಲವರು ಅಕಾಲಿಕ ಮೃತ್ಯು ನೋಡಿ, ಎಲ್ಲೋ ಸೂಸೈಡ್ ಮಾಡ್ಕೊಂಡ್ಬಿಟ್ಟಿರ್ತಾರೆ, ಅಥವಾ ಆಕ್ಸಿಡೆಂಟ್ ಆಗಿ ಹೋಗ್ಬಿಟ್ಟಿರ್ತಾರೆ. ಗುರುಗಳು ಏನು ಪರಿಹಾರ ಮಾಡ್ಕೊಳ್ಬೇಕು ಅಂತ ನೋಡಿ, ಮೋಕ್ಷನಾರಾಯಣ ಬಲಿ ಅಂತ ಮಾಡ್ಕೊಳ್ಳುವಂಥದ್ದು, ಕೆಲವೊಂದು ನದಿ ತೀರಗಳಲ್ಲಿ ಮಾಡ್ಕೊಳ್ಬೇಕು, ಅಥವಾ ಈ ಸಮುದ್ರ ದಡದಲ್ಲಿ ಮಾಡ್ತಾರೆ. ಈಗ ನೋಡಿ, ಗೋಕರ್ಣಲ್ಲೆಲ್ಲ ಹೋದರೆ ಸಮುದ್ರ ದಡದಲ್ಲಿ ನಮಗೆ ಈ ಪಿತೃಗಳಿಗೆ ತರ್ಪಣಗಳು ಕೊಡ್ತಾರೆ ಅವಶ್ಯಕವಾಗಿ. ನೋಡಿ, ಒಬ್ಬ ಮನುಷ್ಯ ಹುಟ್ಟಿದ ಮೇಲೆ ಇದು ಬ್ರಾಹ್ಮಣರಿಗೆ ಅಷ್ಟೇ ಅಲ್ಲ, ಕೆಲವರು ಹೇಳ್ಬೋದು ಅವರು ಬ್ರಾಹ್ಮಣರು ತರ್ಪಣಗಳು ಕೊಡ್ತಾರೆ, ನಮಗೆ ತರ್ಪಣ ಇಲ್ಲ ಗುರುಗಳೇ ಅಂತ ಹೇಳ್ತಾರೆ. ಅದೆಲ್ಲ ಇದಕ್ಕೆ ಯಾವ ಜಾತಿ ಮತ ಬಂದ ಅದೇನು ಇಲ್ಲ. ಈಗ ಮನುಷ್ಯ ಹುಟ್ಟಿದ ಮೇಲೆ ಸಾಯಲೇಬೇಕು, ಸತ್ತ ಮೇಲೆ ಅವನಿಗೆ ತರ್ಪಣ ಆಗುತ್ತೆ. ಯಾಕಂದರೆ ಈಗ ಆಯಿತು, ಈಗ ನಾವು ಬೇರೆ ನಾವು ಬ್ರಾಹ್ಮಣರಲ್ಲ ಅಂತೇಳಿ ಈಗ ಅದು ಸಂಸ್ಕಾರ ಮಾಡ್ದಲ್ಲಿ ಮಾಡೇ ಮಾಡ್ತಾರಲ್ವ, ಇದು ಕೂಡ ಹಂಗೇನೆ. ಆದರೆ ಕೆಲವೊಬ್ಬರು ಪ್ರಾಂತೀಯವಾಗಿ ಇಲ್ಲ ಗುರುಗಳೇ, ನಾವು ಹಿಂದಿನಿಂದನೂ ಕೂಡ ಈ ಥರ ಆಚರಣೆ ಮಾಡ್ಕೊಂಬಂದಿದ್ದೀವಿ, ನಾವು ಯಾವುದೇ ರೀತಿಯ ತರ್ಪಣಗಳು ಕೊಟ್ಟಿಲ್ಲ ಅಂತ ಹೇಳ್ತಾರೆ. ಆದರೆ ಅದಲ್ಲ, ಅದು ಪಿತೃ ತರ್ಪಗಳು ಕೊಟ್ಟರೆ ಅವ್ರಿಗೆ ಮುಕ್ತಿ ಸಿಗುವಂಥದ್ದಾಗುತ್ತೆ, ಮೋಕ್ಷ ಸಿಗುವಂಥದ್ದಾಗುತ್ತೆ. ಇಲ್ಲ ಗುರುಗಳು ಇಷ್ಟು ದಿನ ಮಾಡ್ಕೊಂಡು ಬಂದಿಲ್ಲ, ನಾವೇನು ಮಾಡಬೇಕು ಅಂತ ನೋಡಿ, ಅಂಥವ್ರಿಗೆ ಏನಾದರೂ ನಿಮಗೆ ಮನಸ್ಸಿಗೆ ಬಂತು, ಇಲ್ಲ ನಾವು ಮಾಡಬೇಕು, ಇದರಿಂದನೇ ನಮಗೆ ತೊಂದರೆ ಆಗ್ತಾ ಇದೆ ಏನಾದರೂ ನಿಮಗೆ ಅನ್ನಿಸ್ತು ಅಂತಂದರೆ ಅವಶ್ಯಕವಾಗಿ ನೀವು ಈ ನದಿ ತೀರನೋ ಸಮುದ್ರ ದಡದಲ್ಲಿನೋ ಅವಶ್ಯಕವಾಗಿ ಅಲ್ಲೇ ಮಾಡಿಸ್ಬೇಕು. ನೀವು ಮನೆಯಲ್ಲೆಲ್ಲ ಮಾಡಿಸೋದಿದು, ನೀವು ಅಲ್ಲೇ ಹೋಗಿ ಮಾಡಬೇಕು. ನೀವು ಎಲ್ಲ ಗೋಕರ್ಣನೋ ಕುಕ್ಕೆ ಸುಬ್ರು ಎಲ್ಲ ಮಾಡ್ತಾ ಇರ್ತಾರೆ, ನದಿ ತೀರಗಳು ಮಾಡ್ತಾ ಇರ್ತಾರೆ. ಇವಾಗ ಶ್ರೀರಂಗಪಟ್ಟಣದಲ್ಲಿ ಮಾಡ್ತಾ ಇರ್ತಾರೆ ನದಿ ತೀರದಲ್ಲಿ, ಅಲ್ಲಿ ಹೋಗಿ ನೀವು ಮಾಡಿಸ್ಕೊಳ್ಳಿ ನೀವು. ಯಾಕೆಂದರೆ ಇವಾಗ ನಾವು ಕೂಡ ಈಗ ಪೌರ್ಣಮಿಗಳ ಅಮಾವಾಸ್ಯೆಗಳಲ್ಲಿ ಕೆಲವೊಂದು ಮೋಕ್ಷನಾರಾಯಣ ಬಲಿಗಳು ಮಾಡ್ತಾ ಇರ್ತೀವಿ. ಯಾಕಂದರೆ ಒಂದು ಶಾಸ್ತ್ರಬದ್ಧವಾಗಿ ಮಾಡ್ಕೊಳ್ಬೇಕು. ಗುರುಗಳೇ ನಾವು ಮೋಕ್ಷನಾರಾಯಣ ಬಲಿ ಇದೆಲ್ಲ ಮಾಡಿಸಿದ್ದೀವಿ, ತರ್ಪಣಗಳಾಗಿದೆ, ಎಲ್ಲ ಆಗಿದೆ, ಅದು ನಮಗೆ ಏನು ಪರಿಹಾರಗಳು ಸಿಗ್ತಾ ಇಲ್ಲ ಗುರುಗಳೇ, ತೊಂದರೆಗಳು ಅದೇ ರೀತಿ ತೊಂದರೆಗಳು ನಮಗಿದೆ ಅಂತಂದರೆ ಕ್ರಮಬದ್ಧವಾಗಿ ಮಾಡ್ಕೊಳ್ಬೇಕು. ಯಾಕೆಂದರೆ ಅದಕ್ಕೆ ಷೋಡಶ ದಾನ ಕೂಡ ಇರುತ್ತೆ, 16 ದಾನಗಳು ಕೊಡಬೇಕು. ಇಷ್ಟೇ ರೀತಿ ತರ್ಪಣ, ಇಷ್ಟೇ ನಾವು ಪಿಂಡ ಪ್ರದಾನ ಅಂತ ಇರುತ್ತೆ, ಇಷ್ಟೇ ಪ್ರದಾನಗಳು ಮಾಡಬೇಕು. ಕ್ರಮವಾಗಿ ಶಾಸ್ತ್ರೋಕ್ತವಾಗಿ ಯಾರು ಮಾಡಿಸ್ಕೊಳ್ತಾರೆ ಅವ್ರಿಗೆ ಒಂದು ಪಿತೃದೋಷದಿಂದ ಮುಕ್ತಿ ಸಿಗುತ್ತೆ ಅಂತ. ಹಾಗಾಗಿ ಈ ಒಂದು ಪಿತೃಪಕ್ಷದಲ್ಲಿ ಈಗ ಕೆಲವರು ಇಲ್ಲ ಗುರುಗಳೇ ನಾವು ಮಾಡಲಿಕ್ಕಾಗಲ್ಲ, ಈಗ ಮಹಾಲಯ ಅಮಾವಾಸ್ಯೆ, ಈಗ ಅಮಾವಾಸ್ಯೆ ಎಲ್ರಿಗೂ ಕೂಡ ಗೊತ್ತಿದ್ದು. ಮಹಾಲಯ ಅಮಾವಾಸ್ಯೆಯನ್ನು ಆದಷ್ಟು ನಮ್ಮ ಒಂದು ಹಿಂದೂ ಸಂಪ್ರದಾಯದಲ್ಲಿ ಆಲ್ಮೋಸ್ಟ್ ಎಲ್ಲರೂ ಕೂಡ ಆಚರಣೆ ಮಾಡ್ತೀರಾ ನೀವು. ನಿಮಗೆ ಅವ್ರದ್ದು ತಿಥಿ ಗೊತ್ತಿಲ್ಲ ಗುರುಗಳೇ, ನಮ್ಮ ಪಂಚಮಿ ತಿಥಿನೋ ಸಪ್ತಮಿನೋ ಗೊತ್ತಿಲ್ಲ, ನಾವು ಮಹಾಲಯ ಅಮಾವಾಸ್ಯೆ ದಿನ ಮಾಡ್ಕೊಳ್ತೀವಿ. ಒಳ್ಳೇದಿದು, ಮಾಡ್ಕೊಳ್ಳಿ, ಏನು ತೊಂದರೆ ಇಲ್ಲ. ಅಕಸ್ಮಾತ್ ಏನಾದರೂ ಮನೆಯಲ್ಲಿ ಅಕಾಲಿಕ ಮೃತ್ಯು ಏನಾದರೂ ಹೊಂದಿದರೆ ಅವ್ರಿಗೆ ನೀವು ಒಂದ್ಸರಿ ಈಗ ನದಿ ತೀರದಲ್ಲಿ, ಯಾಕಂದರೆ ಈ ಪಿಂಡ ಪ್ರದಾನನೋ ಅಥವಾ ತರ್ಪಣಗಳನ್ನು ಮನೇಲಿ ಕೊಡಲಿಕ್ಕಾಗಲ್ಲ, ಆದರೆ ನಾವು ನೈವೇದ್ಯವನ್ನು ಮಾಡ್ಬೋದು, ಎಡೆ ಇಡುವಂಥದ್ದು ಮಾಡ್ಬೋದು.
ಅಲ್ವಾ? ಈಗ ಹಿಂದಿಂದ ಮಾಡ್ಕೊಂಡ್ಬರ್ರಿ. ಅವ್ರಿಗೆ ನೀವು ಏನಾದರೂ ಕೆಲವರು ಕೇಳ್ತಿದ್ರು ಏನು ಹೇಳಬೇಕು, ಅದೇನೂ ಇಲ್ಲ. ನಿಮ್ಮ ಸಂಪ್ರದಾಯದಲ್ಲಿ ಏನು ಮಾಡ್ಕೊಂಡು ಬಂದಿದ್ದೀರ ನೀವು ಹಿಂದೆಯಿಂದ, ಅದನ್ನೇ ನೀವು ಮಾಡ್ಕೊಂಡು ಹೋಗಿ. ಅದಕ್ಕೆ ಯಾವುದು ಕೆಲವು ಹೇಳಿದೆ, ನಾವು ಕೆಲವು ಪ್ರಾಂತೀಯವಾಗಿ ಮಾಡುವಂಥದ್ದು ಕೆಲಸ ಕಾರ್ಯ, ಅದಕ್ಕೆ ಯಾವುದು ಅಡೆತಡೆಗಳಿಲ್ಲ, ತಪ್ಪಂತ ಅಲ್ಲ. ಆದರೆ ಈ ಪಿತೃಪಕ್ಷಗಳಲ್ಲಿ ಮಾಡಿದಾಗ ನಿಮಗೆ ಪೂರ್ಣ ಫಲ ಸಿಗುವಂಥದ್ದಾಗುತ್ತೆ. ಅಥವಾ ಇಲ್ಲ ಗುರುಗಳೇ, ನಮಗೆ ಪಿತೃಪಕ್ಷದಲ್ಲಿ ಮಾಡ್ಲಿಕ್ಕೆ ಆಗ್ತಾಯಿಲ್ಲ, ನಮಗೇನು ಗೊತ್ತಿಲ್ಲ, ನಮಗೆ ಈ ಥರ ಮನೇಲಿ ಯಾರೋ ಹಿರಿಯರು ಹೋಗ್ಬಿಟ್ಟಿದ್ದಾರೆ, ನಮಗೇನು ಗೊತ್ತಿಲ್ಲ, ನಾವೇನು ಪರಿಹಾರ ಮಾಡ್ಕೊಳ್ಬೇಕು ಅಂತ. ನೋಡಿ, ನಿಮಗೇನು ಮಾಡೋಕ್ಕಾಗಿಲ್ಲ ಅಂತಂದರೆ ಕೆಲವೊಂದು ದಾನಗಳು ಕೊಡೋದ್ರಿಂದ, ವಾಯನ ದಾನ ಅಂತ ಹೇಳ್ತಾರೆ. ಈಗ ಸಾಮಾನ್ಯವಾಗಿ ಏನಾದರೂ ಶುಭ ಕಾರ್ಯಗಳು ನಡೀತಾ ಇದ್ದರೆ ಅಲ್ಲಿ ವಾಯನ ದಾನ ಅಂತಲೂ ಕೊಡ್ತಾರೆ. ಏನಿದು ವಾಯನ ದಾನ ಅಂತಂದರೆ, ನೋಡಿ, ಈಗ ಒಂದು ಬ್ರಾಹ್ಮಣರಿಗೆ ಅಲ್ಲಿ ಅವ್ರಿಗೆ ಬೇಕಾಗಿರುವಂಥ ವಸ್ತುಗಳು ಅಂದರೆ ಒಂದು ತರಕಾರಿಗಳನ್ನ ಕೊಡುವಂಥದ್ದು. ಯಾಕೆಂದರೆ ಅವರು ಒಂದು ಹೊತ್ತಿನ ಊಟಕ್ಕೆ ಆಗುವಂಥದ್ದು ತರಕಾರಿಗಳನ್ನ ಕೊಡುವಂಥದ್ದು, ದವಸ ಧಾನ್ಯಗಳನ್ನು ಕೊಡುವಂಥದ್ದು. ಈ ದಾನದಿಂದ ನಮಗೆ ಪಿತೃವಿಗೆ ಸಂಬಂಧಪಟ್ಟಂತಹ ದೋಷಗಳು ಪರಿಹಾರ ಆಗುತ್ತೆ ಅಂತ ಹೇಳುತ್ತೆ ಶಾಸ್ತ್ರ. ಹಾಗಾಗಿ ಈ ಪಿತೃಪಕ್ಷಗಳಲ್ಲಿ ನಾವು ನೋಡಿ, ಈಗ 15 ದಿನ ಪಿತೃಪಕ್ಷ ಇರುತ್ತೆ. ನಾವು ದಿನನಿತ್ಯ ಕೂಡ ಒಂದಲ್ಲ ಒಂದು ರೀತಿಯ ಮಾಹಿತಿಯನ್ನು ಕೊಡ್ತಾ ಬರ್ತೀವಿ ನಾವು. ಯಾಕಂದರೆ ಈಗ ಆಚರಣೆ ಮಾಡಬೇಕು. ಪಿತೃಪಕ್ಷದ ಆಚರಣೆಯಿಂದನೇ ನೀವು ಅಭಿವೃದ್ಧಿ ಆಗುವಂಥದ್ದಾಗುತ್ತೆ, ಸಂತಾನಪ್ರದ ಆಗುತ್ತೆ, ಅಥವಾ ಕೆಲಸ ಕಾರ್ಯಗಳಲ್ಲಿ ನೀವು ಮುಂದಿನ ಒಂದು ಅನುಕೂಲಗಳು ಪಡ್ಕೊಳ್ಬೋದು. ಮದುವೆ ಆಗ್ತಾ ಇರಲ್ಲ, ಮದುವೆಗೆ ಅನುಕೂಲ ಆಗುವಂಥದ್ದಾಗುತ್ತೆ. ಹಾಗಾಗಿ ಯಾಕಂದರೆ ನಮ್ಮ ಶಾಸ್ತ್ರದಲ್ಲಿ ಹೇಳುವಂಥದ್ದು ಏನಂದರೆ, ಭಗವಂತನ ಆಶೀರ್ವಾದ ನಮ್ಮ ಮೇಲೆ ಇರಬೇಕು ಅಂತಂದರೆ ಪಿತೃಗಳ ಆಶೀರ್ವಾದ ಮೊದಲು ಇರಬೇಕಂತೆ. ಹಾಗಾಗಿ ಪಿತೃಪಕ್ಷದಲ್ಲಿ ಈ ಆಚರಣೆಗಳು ಮಾಡ್ಕೊಳ್ಳಿ, ಅನುಕೂಲ ಆಗುವಂಥದ್ದಾಗುತ್ತೆ. ಗುರುಗಳೇ, ಪಿತೃಪಕ್ಷದ ಕುರಿತಾಗಿ ಸಮಗ್ರ ಮಾಹಿತಿಯನ್ನು ನಮ್ಮ ವೀಕ್ಷಕರಿಗಾಗಿ ತಿಳಿಸಿಕೊಟ್ಟಿದ್ದೀರಿ. ಧನ್ಯವಾದಗಳು. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಶ್ರೀಮತೆ ರಾಮಾನುಜಾಯ ನಮಃ. ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಅಶ್ವಮಂದಿರ.